ಬೇಗ ಬಾ ಅಂತ ನೆನೆನೆ ಹೇಳಿದ್ನಲ್ಲ ಹೂವೆ, ಯಾಕೆ ಇಷ್ಟೊಂದು ತಡವಾಗಿ ಬರ್ತಾ ಇದೀಯಾ? ಅದೇನಾಯ್ತು ಅಂದ್ರೆ ಪಕ್ಕದ ಮನೆಯಲ್ಲಿ ಜಗಳ ನಡೀತಾ ಇತ್ತು. ನನ್ನ ಸೊಸೆ ನ್ಯಾಯ ಹೇಳಕ್ ಹೋದ್ಲು, ತಿಂಡಿ ಮಾಡೋದು ಲೇಟ್ ಆಯ್ತು, ಹಾಗಾಗಿ ನಾನು ಬರೋದು ಲೇಟ್ ಆಯ್ತಪ್ಪ. ಏನು ಹೂವೆ ನೀನು ಯಾವಾಗ ನೋಡಿದ್ರು ನಿನ್ನ ಮನೇಲೇ ಜಗಳ ಅಂತಿದ್ದೆ, ಇವತ್ತು ಪಕ್ಕದ ಮನೇಲಿ ಜಗಳ ಅಂತಿದೀಯೇ? ಜಗತ್ನಲ್ಲಿ ಯಾರ ಮನೇಲಿ ಜಗಳ ಇರೋದಿಲ್ಲ. ಯಾಕೆ ಸರ್ಟ್ ಬಿಸ್ತಾ ಇದೀಯಾ? ಒಳಗೆ ಇಳಿಯೋದು ಬೇಡವಾ? ಬೇಡ ಬೇಡ, ಯಾರೋ ಒಬ್ಬ ಇಳಿದಿದ್ದಾನೆ. ಯಾರೋ ಒಬ್ಬನ? ಯಾರು? ಮುತ್ತಣ್ಣನ? ಇಲ್ಲ, ಯಾರೋ ಹೊಸ ಹುಡುಗ. ಹೊಸ ಹುಡುಗನ? ಅವನಿಗೆ ಕೆಲಸ ಮಾಡಿ ರೂಢಿ ಇದೆಯಲ್ಲ ಅಂತ ಕೇಳ್ದ. ರೂಢಿ ಇಲ್ವಂತೆ, ಆದ್ರೂ ಕೆಲಸ ಕೊಡಿ ಮಾಡ್ತೀನಿ ಅಂತ ಬೇಡ್ಕೊಂಡ. ನೋಡೋದಕ್ಕೆ ಓದಿರೋ ಹುಡುಗನ ಥರನೇ ಇದ್ದಾನೆ. ನಿನ್ನಂತ ಅವನಿಗೆ ಇಂಥ ಕೆಲಸ ಎಲ್ಲ ಸರೋಗಲ್ಲಪ್ಪ ಅಂತ ಹೇಳಿದೆ, ಆದರೂ ನನ್ನ ಮಾತು ಕೇಳಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಇರಪ್ಪ, ನಮ್ಮ ಕಡೆಯವ್ರು ಬಂದ ಮೇಲೆ ನಿನ್ನನ್ನು ಕಳಿಸ್ಕೊಡ್ತೀನಿ ಅಂತ ಅಂದೆ. ಅವನು ಇಲ್ಲ ಇಲ್ಲ ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಇಳಿದ. ನೀನು ಏನು ಮಲ್ಲಪ್ಪ, ಹೊಸ ಹುಡುಗ ಅಂತಿದ್ಯಾ, ಒಳಗಡೆ ಇಳಿಯಕ್ ಬಿಟ್ಟಿದ್ಯಾ. ನಮ್ಮಂತರಿಗೆ ಒಂದೊಂದ್ಸರಿ ಉಸು ಕಟ್ಕೊಳ್ಳುತ್ತೆ. ಹೌದು, ಹುಡುಗ ದಮ್ ಕಟ್ತಾನಂತ? ಒಳಗಡೆ ಇಳಿದ ಎಷ್ಟೊತ್ತಾಯ್ತು? 4 ಗಂಟೆ ಮೇಲೆ ಆಯ್ತು. ನೀನೇನು ಚಿಂತೆ ಮಾಡಬೇಡ ಬಿಡು, ಎಲ್ಲ ಕಲ್ತ್ಕೊಂಡೇ ಬರ್ತಾರ. ಅದು ಸರಿ. ಹೌದು, ಇವತ್ತು ಇದೊಂದೇ ಜಾಗನ ಬೇರೆ ಕಡೆ ಹೋಗ್ಬೇಕಾ? ಇನ್ನು 2 ಕಡೆ ಹೋಗ್ಬೇಕು, ಒಂದು ನಾಗರಬಾವಿ, ಇನ್ನೊಂದು ಸುಂಕದ ಕಟ್ಟೆ. ಓಹೋ, ಹೊಸ ಹುಡುಗ ಅಂತೀಯ, ಇಳಿದು 4 ಗಂಟೆ ಮೇಲಾಯ್ತು ಅಂತೀಯ. ಸ್ವಲ್ಪ ಹಗ್ಗ ಅಲ್ಲಾಡ್ಸು. ಅಯ್ಯಯ್ಯೋ, ಏನು ಸದ್ಯ ಇಲ್ವಲ್ಲ? ಎಲ್ಲಿ ಕೊಡಿಲಿ. ಮಲ್ಲಪ್ಪ, ನನಗೆ ಯಾಕೋ ಅನುಮಾನ, ಅವನಿಗೆ ಪ್ರಜ್ಞೆ ತಪ್ಪಿರಬೇಕು ಅನ್ಸುತ್ತೆ. ಇಡಿ ಇಡಿ, ಸ್ವಲ್ಪ ಹೇಳಿ 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 ಹೇಳಿ. ಅಯ್ಯೋ, ಯಾರಾದ್ರೂ ಬರ್ರಪ್ಪ, 4 ಜನ ಬಂದು ಸಹಾಯ ಮಾಡ್ರಿ. ಬರ್ರಪ್ಪ, ಬನ್ನಿ. ವಾಸು, ಹೂವೆ, ಈ ಹುಡುಗ ನಿನ್ ಗೊತ್ತಾ? ಗೊತ್ತಾ ಅಂತ ಕೇಳ್ತಾ ಇದೆಯಲ್ಲ ಮಲ್ಲಪ್ಪ, ಇವನ್ ನನ್ನ ಮಗ. ನಾನು ಬೇರೆ ದಾರಿ ಕಾಣದೆ ಈ ಕೆಲ್ಸಕ್ಕೆ ಬಂದೆ, ಇವನ್ ಯಾಕಪ್ಪ ಬಂದ? ವಾಸು, ವಾಸು, ಮಲ್ಲಪ್ಪ ಬೇಗ ಆಂಬ್ಯುಲೆನ್ಸಿಗೆ ಫೋನ್ ಮಾಡಪ್ಪ. ವಾಸು, ವಾಸು ಕಣ್ಬಿಡೋ. ವಾಸು, ವಾಸು, ಅಯ್ಯೋ ವಾಸು, ಮಾತಾಡಪ್ಪ, ಮಾತಾಡೋ, ಮಾತಾಡೋ ವಾಸು, ಮಾತಾಡೋ, ಮಾತಾಡೋ ವಾಸು. ನಂದಿನಿ, ಏನ್ ನಂದಿನಿ, ನಿನ್ ಸಂಬಳದ ದುಡ್ಡು ಎಷ್ಟು ಎಣಿಸಿದ್ರು ಅಷ್ಟೇ ಇರತ್ತೆ. ನಿನ್ ಸಂಬಳ ಬರೀ 6,500 ಅಷ್ಟೇ ಅಲ್ವಾ? ನೀನ್ ಹೇಳೋದು ನಿಜ ನೀತು, ಆದ್ರೆ ಇದು ನಾನು ಮೊದಲನೇ ಸಾರಿ ದುಡ್ಡು ಸಂಪಾದನೆ ಮಾಡಿರೋ ದುಡ್ಡು. ಇದ್ರ ಬೆಲೆ ಈಗ ನನಗೆ ಅರ್ಥ ಆಗ್ತಿದೆ. ನನ್ನ ಪರಿಸ್ಥಿತಿ ನೋಡಿದ್ಯಾ ನೀತು? ಇದಕ್ಕೂ ಮುಂಚೆ ಇದಕ್ಕಿಂತ ಹೆಚ್ಚಿನ ದುಡ್ಡನ್ನ ನಾನು ಬರೀ ಒಂದೇ ದಿನಕ್ಕೆ ಖರ್ಚು ಮಾಡಿದ್ದೀನಿ. ಆದರೆ ಈಗ 6,500 ರೂಪಾಯಿ ನನ್ನ ಸಂಬಳ ಆಗೋಯ್ತು. ಮುಂದಿನ 30 ದಿನಗಳವರೆಗೂ ಇದೇ ದುಡ್ಡು ನನ್ನನ್ನು ನಮ್ಮಪ್ಪನೂ ಕಾಪಾಡುತ್ತೆ. ಅದಕ್ಕೆ ನಾನಿದನ್ನ ಮತ್ತೆ ಮತ್ತೆ ಎಣಿಸ್ತಿದ್ದೆ. ಹೇಗ್ ಬಾಳ್ತಿದ್ರಿ ನೀವು? ನಿನಗೂ ನಿಮ್ಮ ಅಪ್ಪಂಗೂ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ನನ್ಗೊಂದು ಕೆಲಸ ಕೊಡ್ಸು ಅಂತ ನೀನ್ ಬಂದು ನನ್ನ ಹತ್ರ ಹೇಳಿದಾಗ ನನಗೆಷ್ಟು ಸಂಕಟ ಆಯ್ತು ಗೊತ್ತಾ? ನೀನು ನಿಮ್ಮಪ್ಪ ಎಷ್ಟೋ ಜನರಿಗೆ ಕೆಲಸ ಕೊಟ್ಟಿದ್ದೀರಾ, ಕೆಲಸ ಕೊಡ್ಸಿದ್ದೀರಾ. ಅದಕ್ಕೆ ತಕ್ಷಣಕ್ಕೆ ನಾನು ನಿನಗೆ ಈ ರಿಸೆಪ್ಷನಿಸ್ಟ್ ಕೆಲಸ ಕೊಡ್ಸಿದ್ದೀನಿ. ಆದಷ್ಟು ಬೇಗ ನಿನಗೊಂದೊಳ್ಳೆ ಕೆಲಸ ಕೊಡಿಸ್ತೀನಿ, ಯೋಚನೆ ಮಾಡಬೇಡ. ಏನಾಯ್ತು ನಂದಿನಿ? ನೀತು, ಅಲ್ಲಿ ನಮ್ಮ ಸ್ಟಾಫ್ ಜೊತೆ ಮಾತಾಡ್ತಿದ್ದಾರೆ ನೋಡು. ಹೌದು, ಅವ್ರು ನನಗೆ ತುಂಬಾ ಗೊತ್ತಿರೋರು. ಅವ್ರಿಗೆ ನಾನು ಇಲ್ಲಿ ಕೆಲಸ ಮಾಡ್ತಿರೋದು ಗೊತ್ತಾಗೋದು ಬೇಡ. ಪ್ಲೀಸ್ ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನ್ ಮಾಡ್ಬೇಕು ಹೇಳು.
ನೀತು ಸ್ವಲ್ಪ ಹೊತ್ತು ನನ್ನ ಸೀಟಲ್ಲಿ ನೀನು ಕೂತ್ಕೋ. ಅಯ್ಯೋ ಬೇಡಪ್ಪ, ಮ್ಯಾನೇಜರ್ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅವ್ರು ನಂಗೆ ತುಂಬಾ ಗೊತ್ತಿರೋರು. ನಾನು ಇಲ್ಲಿ ಕೆಲಸ ಮಾಡ್ತಿರೋದು ಅವ್ರಿಗೆ ಗೊತ್ತಾಗೋದು ಬೇಡ. ಪ್ಲೀಸ್ ನೀತು, ಪ್ಲೀಸ್. ಓಕೆ. ಥ್ಯಾಂಕ್ ಯು. ಕೂತ್ಕೋ. ಅಲ್ಲಿದೆ, ಹೋಗಿ ನೋಡಿ. ಥ್ಯಾಂಕ್ ಯು. ಓಕೆ. ಹಲೋ, ನಮಸ್ಕಾರ. ನಮಸ್ತೆ. ಮ್ಯಾನೇಜರ್ ಸರ್ನ ನೋಡ್ಬೇಕಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಇಲ್ಲ, ನಿಮ್ ಹೆಸರೇನು? ರಮೇಶ್ ಅಂತ, ಅರ್ಚನಾ ಕಾರ್ಸಿಂದ ಬಂದಿದ್ದೀನಿ ಅಂತ ಹೇಳಿ. ಓ ಹೌದಾ, ಒಂದ್ ನಿಮಿಷ. ಹಲೋ ಸರ್, ನಿಮ್ಮನ್ನ ನೋಡೋದಿಕ್ಕೆ ರಮೇಶ್ ಅಂತ ಬಂದಿದ್ದಾರೆ. ಓಕೆ ಸರ್, ಒಳಗಡೆ ಇದ್ದಾರೆ, ಹೋಗ್ ನೋಡಿ. ಥ್ಯಾಂಕ್ ಯು. ಸರ್, ಒಳಗ್ ಬರ್ಬೋದಾ? ಹಾ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ರಮೇಶ್ ನೀವೇನಾ? ಹೌದು ಸರ್, ನಾನೇ. ಏನ್ ವಿಷಯವಾಗಿ ಬಂದಿದ್ದೀರಾ? ಸರ್, ಇದರಲ್ಲಿ 2 ಕಾರುಗಳದ್ದು ಒರಿಜಿನಲ್ RC ಬುಕ್ ಇದೆ ಸರ್. ಕಾರ್ಗಳಿಗೆ ನಾವು ಲೋನ್ ಕೊಡೋದಿಲ್ಲಪ್ಪ. ಸರ್, ದಯವಿಟ್ಟು ಅವಸರ ಪಡಬೇಡಿ ಸರ್, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿ. ನಾನು ಅರ್ಚನಾ ಕಾರ್ಸ್ ಅಂತ ಒಂದು ಸೇಲ್ಸ್ ಆ್ಯಂಡ್ ಸರ್ವಿಸ್ ಗ್ಯಾರೇಜ್ ಇಟ್ಕೊಂಡಿದ್ದೀನಿ. ರಾಜೀವ್ ಮೋಟಾರ್ಸ್ ಅನ್ನೋ ಒಂದು ದೊಡ್ಡ ಕಂಪ್ನಿಯವರು ನನ್ನ ಗ್ಯಾರೇಜ್ಗೆ ಕಾರುಗಳನ್ನ ಕಳಿಸ್ಕೊಡ್ತಿದ್ದಾರೆ ಸರ್. ನಾನು ಅವುಗಳನ್ನ ಸರ್ವಿಸ್ ಮಾಡಿ ಸೇಲ್ ಮಾಡ್ತೀನಿ ಸರ್. ಈಗ 10 ಕಾರುಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಆ ಕಾರುಗಳಿಗೆ ಸ್ಪೇರ್ ಪಾರ್ಟ್ಸ್ ತಗೊಳ್ಳೋಕೆ 1 ಲಕ್ಷ ರೂಪಾಯಿ ಬೇಕಿತ್ತು ಸರ್. ನೀವು ಸಾಲ ಕೊಟ್ರೆ 10 ದಿನಗಳಲ್ಲಿ ಕಾರುಗಳನ್ನ ರೆಡಿ ಮಾಡಿ ಮಾರ್ಬಿಟ್ಟು ನಿಮ್ ದುಡ್ಡನ್ನ ತಂದ್ಕೊಡ್ತೀನಿ ಸರ್. ನೋಡಪ್ಪ, ನಾವು ಮೊದಲು ಕಾರ್ ಡಾಕ್ಯುಮೆಂಟ್ಸ್ ಮೇಲೆ ಸಾಲ ಕೊಡ್ತಾ ಇದ್ವಿ. ಆದ್ರೆ ತುಂಬಾ ಜನ ತಗೊಂಡ್ ಸಾಲನ ವಾಪಸ್ ಕೊಡದೆ ಅದನ್ನ ವಸೂಲಿ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಅದಕ್ಕೆ ಲೋನ್ ಕೊಡೋದನ್ನ ನಾವು ನಿಲ್ಲಿಸ್ಬಿಟ್ಟಿದೀವಿ. ಲ್ಯಾಂಡ್ ಮೇಲೆ ಬೇಕಾದ್ರೆ ನಾವು ಲೋನ್ ಕೊಡ್ತೀವಿ. ಸರ್, ನಾನು ಮೋಸ ಮಾಡೋನಲ್ಲ ಸರ್, ನಾನು ತುಂಬಾ ಪ್ರಾಮಾಣಿಕವಾಗಿದ್ದೀನಿ ಸರ್. ನಾನು ಹೇಳ್ದಾಗೆ 10 ದಿನದಲ್ಲೇ ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಸರ್. ದಯವಿಟ್ಟು ಸಹಾಯ ಮಾಡಿ ಸರ್, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ ಸರ್. ನಾನೇನು ಮಾಡೋಕ್ಕಾಗಲ್ಲಪ್ಪ, ಇದು ನಮ್ಮ MD ತಗೊಂಡಿರೋ ನಿರ್ಧಾರ. ಅವ್ರು ಎಲ್ಲೋ ಕೂತಿರ್ತಾರೆ, ನಾನಿಲ್ಲೊಬ್ಬ ಕೆಲಸಗಾರ ಅಷ್ಟೇ. ನನ್ನ ಹತ್ರ ನೀ ಕೇಳೋದಕ್ಕಿಂತ ಬೇರೆ ಎಲ್ಲಾದರೂ ಟ್ರೈ ಮಾಡು. ಬರ್ತೀನಿ. ಓಕೆ ಸರ್. ಹಲೋ. ಹಾ ನೀತು, ಹೊರಟ್ರ ಅವರು? ಹಾ ಹೊರಟೋದ್ರು. ನೀನೆಲ್ಲಿದ್ಯಾ? ಈಗಲೇ ಬಂದೆ. ಥ್ಯಾಂಕ್ಸ್ ನೀತು. ಇಟ್ಸ್ ಓಕೆ. ನಂದಿನಿ, ಈಗ ಬಂದೋದ್ರಲ್ಲ ರಮೇಶ್ ಅಂತ ಹೇಳಿ, ಹಾ ಸರ್. ಅವರು ನನ್ನ ಟೇಬಲ್ ಮೇಲೆ ಈ RC ಬುಕ್ ಬಿಟ್ಬಿಟ್ಟು ಹೋಗಿದ್ದಾರೆ. ಇದನ್ನ ತಗೊಂಡೋಗಿ ಅವ್ರು ಕೊಟ್ಬಿಟ್ಟು ಬಂದೆ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ತಗೊಂಡೋಗಿ ಇದನ್ನ ಕೊಟ್ಬಿಟ್ಟು ಬನ್ರಿ. ಸರಿ ಸರ್. ಹಾ. ರಮೇಶ, ನಂದಿನಿ, ನೀನೇನಿಲ್ಲಿ? ಇದು ಹೇಗೆ ನಿನ್ ಕೈಗೆ ಬಂತು? ಈ ಆಫೀಸಲ್ಲಿ ನಂಗೆ ಗೊತ್ತಿರೋ ಒಬ್ಳು ಫ್ರೆಂಡ್ ಕೆಲಸ ಮಾಡ್ತಾಳೆ. ಅದೇ ಆ ರಿಸೆಪ್ಷನಿಸ್ಟ್ ಸೀಟಲ್ಲಿ ಕೂತಿದ್ಲಲ್ಲ, ಅವಳೇ ನನ್ನ ಫ್ರೆಂಡು. ಅವಳೇ ನೋಡೋಣ ಅಂತ ಬಂದೆ. ಅಷ್ಟರಲ್ಲಿ ಯಾವುದೋ ಒಂದು ಫೋನ್ ಕಾಲ್ ಬಂತು. ಮಾತಾಡೋಣ ಅಂತ ಆ ಕಡೆ ಹೋಗಿದ್ದೆ. ಆ ಗ್ಯಾಪಲ್ಲಿ ನೀನು ಬಂದು ಹೊರಟ್ಬಿಟ್ಟಿದ್ಯಾ. ಈ RC ಬುಕ್ ಅಲ್ಲೇ ಇತ್ತು ಅಂತ ಕೊಟ್ರು, ತಗೊಂಡು ಓಡ್ ಬಂದೆ. ತಗೋ. ಕೊಡು. ಹೌದು, ನೀನ್ಯಾಕೆ ಇಲ್ಲಿಗೆ ಬಂದಿದ್ದೆ? ಸಾಲ ಕೇಳೋಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಇವಳ ಮನ್ಸಿಗೆ ನೋವಾಗುತ್ತೆ. ಅದಕ್ಕೆ ಹೇಳೋದು ಬೇಡ. ನಂದಿನಿ, ಅದು ಆ ಕಂಪ್ನಿ ಮ್ಯಾನೇಜರು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಬೇಕು ಅಂತ ಹೇಳಿದ್ರು. ಅದ್ರ ಬಗ್ಗೆ ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಹಾ. ಆಮೇಲೆ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಏನ್ ವಿಷಯ ರಮೇಶ? ಅದೇನೇ ಇದ್ರೂ ನೇರವಾಗಿ ಹೇಳು. ನಂದಿನಿ, ಅದು ಸ್ವಲ್ಪ ದಿನಗಳ ಹಿಂದೆ ಒಂದು 5 ಕಾರ್ ರೆಡಿ ಮಾಡಿ ಮಾರ್ದೆ. ಅದರಲ್ಲಿ 3 ಲಕ್ಷ ರೂಪಾಯಿ ಲಾಭ ಬಂತು. ಆ 3 ಲಕ್ಷದಲ್ಲಿ ನಿನಗೆ 2 ಲಕ್ಷ ರೂಪಾಯಿ ಕೊಡಬೇಕು ಅಂತ ಮನೇಲಿ ಇಟ್ಟಿದ್ದೆ. ಆದ್ರೆ ಅದ್ರ ಮಧ್ಯೆ
ರಾಣಿ ಮಾವನ ಮನೇಲಿ ಏನೋ ಒಂದು ಸಣ್ಣ ಸಮಸ್ಯೆ ಇತ್ತು, ಅದಕ್ಕೆ ಬೇರೆ ದಾರಿ ಕಾಣದೆ ಆ ದುಡ್ಡನ್ನ ಅವ್ರಿಗೆ ಕೊಡ್ಬೇಕಾಯ್ತು. ನೀನೇನು ತಪ್ಪು ತಿಳ್ಕೊಬೇಡ, ಆದಷ್ಟು ಬೇಗ ನೀನ್ ದುಡ್ಡನ್ನ ಕೊಟ್ಬಿಡ್ತೀನಿ. ಏನ್ ರಮೇಶ ನೀನು ನನ್ ದುಡ್ಡನ್ನ ಸ್ವಲ್ಪ ಸ್ವಲ್ಪ ಅಥವಾ ಒಟ್ಟಿಗೆ ಕೊಡು ಅಂತ ನಾನು ಯಾವತ್ತಾದ್ರೂ ಹೇಳಿದ್ನಾ? ನಮ್ಗಳ ಮಧ್ಯೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಯಾವುದು ಇರ್ಲಿಲ್ವಲ್ಲ. ಹೋಗ್ಲಿ ಬಿಡು. ಈಗ ರಾಣಿ ಮನೆಯಲ್ಲಿ ಏನು ಸಮಸ್ಯೆ ಇಲ್ಲ ತಾನೆ? ಇಲ್ಲ, ಈಗ ಯಾವ ಸಮಸ್ಯೆನೂ ಇಲ್ಲ. ಅಷ್ಟು ಸಾಕು. ನೋಡು, ನಿನಗೆ ಯಾವಾಗ ಕೊಡಕ್ಕಾಗತ್ತೋ ಆವಾಗ ನನ್ ದುಡ್ಡು ಕೊಡು. ನನಗೇನು ಅರ್ಜೆಂಟ್ ಇಲ್ಲ. ಅದು ಹಾಗಲ್ಲ ನಂದಿನಿ. ಆ ದೀನ ಕೊಟ್ಟ ತೊಂದರೆಯಿಂದ ಮುಂದೆ ನನ್ನ ಜೀವನದಲ್ಲಿ ನಾನು ಏನ್ ತಾನೇ ಮಾಡೋಕ್ಕಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದ ಸಮಯದಲ್ಲಿ ನೀನು ಬಂದು 10 ಲಕ್ಷ ರೂಪಾಯಿ ತಂದುಕೊಟ್ಟು ನನಗೆ ಮತ್ತೆ ಉಸಿರು ತುಂಬಿದೆ. ನಾನು ಕೇಳದೆ ಇದ್ರು ನೀನು ನನಗೆ ಸಹಾಯ ಮಾಡಿದ್ಯಾ. ನೀನು ಕೇಳೋದಕ್ಕಿಂತ ಮುಂಚೆ ನಾನು ದುಡ್ಡು ವಾಪಸ್ ಕೊಡ್ಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ ಬಿಡು ರಮೇಶ, ಈಗ ನನಗೆ ಯಾವ ತೊಂದರೆನೂ ಇಲ್ಲ. ನೀನ್ ಚೆನ್ನಾಗಿದ್ರೆ ಸಾಕು. ಸರಿ, ಹಾಗಾದ್ರೆ ನಾನು ಹೊರಡ್ಲಾ? ಸರಿ, ನಾನು ಹೋಗಿ ನನ್ನ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಆಮೇಲೆ ಬರ್ತೀನಿ. ನೀನ್ ಹೊರಡು. ಸರಿ. ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟೆ? ಕಾಫಿ ಟೀ ಕುಡ್ಕೊಂಡು ನಿಧಾನಕ್ಕೆ ಬರ್ಬೇಕಾಗಿತ್ತು. ಸಾರಿ ಸರ್. ಏನ್ ಸಾರಿ? ಅವ್ರು ನಿನಗೆ ಗೊತ್ತಿರೋರಾ? ಹೌದು ಸರ್. ಗೊತ್ತಿರೋರಾದ್ರೆ ಆಫೀಸ್ ಅವರ್ಸಲ್ಲಿ ಹೊರಗಡೆ ಹೋಗಿ ಮಾತಾಡ್ತಾ ನಿಂತ್ಕೊಂಡ್ಬಿಡೋದಾ? ನಿನ್ ಸೀಟ್ನಲ್ಲಿ ಯಾಕೆ ನೀತುನ್ ಕೂಡಿಸಿದ್ಯಾ? ಸರ್, ಅದು ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಗೊತ್ತಾಗಬಾರ್ದು ಅಂತ. ವಾಟ್ ನಾನ್ಸೆನ್ಸ್! ನಿನ್ನ ಪರ್ಸನಲ್ ವಿಷಯಕ್ಕೆ ಇವ್ಳನ್ನ ಸೀಟ್ ಬದಲಾಯಿಸಿ ನೀ ಕೂಡಿಸ್ಬಿಡ್ತೀಯಾ? ಏನಮ್ಮ ನೀತು, ಇವ್ರು ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ನೀನೇ ತಾನೇ ಕರ್ಕೊಂಡ್ಬಂದಿದ್ದು, ನೀನೇ ತಾನೇ ರೆಕಮೆಂಡ್ ಮಾಡಿದ್ದು. ಹೌದು ಸರ್. ಇದೇನಾ ಅವ್ರು ಕೆಲಸ ಮಾಡ್ತಾರೋ ಲಕ್ಷಣ? ಸಾರಿ ಸರ್. ಸರ್, ಇನ್ಮೇಲೆ ಹೀಗೆಲ್ಲ ನಡೆಯೋದಿಲ್ಲ ಸರ್. ಸಾರಿ ಸರ್. ಇನ್ನೊಂದ್ಸಲ ಏನಾದ್ರೂ ಹೀಗಾದ್ರೆ ನಿಮ್ಮನ್ನ ಕೆಲ್ಸದಿಂದ ಕಿತ್ತಾಕ್ಬಿಡ್ತೀನಿ, ಮನೆ ಕಳ್ಸ್ಬಿಡ್ತೀನಿ. ಹೋಗಿ ಕೆಲಸ ನೋಡಿ. ಡಾಕ್ಟ್ರೇ, ನನ್ನ ಮಗ ಹೇಗಿದ್ದಾನೆ? ಜೀವಕ್ಕೆ ಅಪಾಯ ಇಲ್ಲ ತಾನೆ? ಈಗಲೇ ಏನು ಹೇಳೋಕ್ಕಾಗಲ್ಲ. ತುಂಬಾ ಸೀರಿಯಸ್ ಆಗಿದ್ದಾರೆ. ಅವರು ಕೊಚ್ಚೆ ನೀರನ್ನ ತುಂಬಾ ಕುಡಿದು ಬಿಟ್ಟಿದ್ದಾರೆ. ಅದು ವಿಷ ಆಗಿ ಪರಿವರ್ತನೆ ಆಗಿದೆ. ನೋಡೋಣ, ಒಂದು 6 ಅವರ್ಸ್ ನಾವು ಅಬ್ಸರ್ವೇಷನ್ ಇಡ್ತೀವಿ, ಆಮೇಲೆ ಏನಾದರೂ ಹೇಳೋದಕ್ಕೆ ಸಾಧ್ಯ. ಹೂವೆ, ನಿನಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಧೈರ್ಯವಾಗಿರು, ಅಳಬೇಡ. ನಿನ್ನ ಮಗನಿಗೆ ಯಾವ ತೊಂದರೆನೂ ಆಗುದಿಲ್ಲ. ಮಲ್ಲಪ್ಪ, ಇವನ್ ಸತ್ರು ಪರವಾಗಿಲ್ಲ ಅಂತ ಅನ್ಕೊಂಡಿದ್ದೆ. ಅಷ್ಟೊಂದು ಹಿಂಸೆ ಕೊಟ್ಟಿದ್ದಾನೆ ನಮ್ಮ ರಮೇಶನಿಗೆ. ಅದಕ್ಕೆ ಇವನ್ ಮೇಲೆ ನನಗೆ ಕೋಪ. ಆದರೆ ಇವನ್ನ ಈ ಪರಿಸ್ಥಿತಿಲಿ ನೋಡಿದಾಗ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲಪ್ಪ. ಎಷ್ಟೇ ಆಗ್ಲಿ ಇವನ್ ನನ್ನ ಮಗ ಅಲ್ವಾ? ಆವತ್ತು ನೀವೆಲ್ಲ ಸೇರಿ ಕುಡಿಯಕ್ಕೆ ನನ್ನನ್ನು ವೈನ್ ಶಾಪಿಗೆ ಕರ್ಕೊಂಡು ಹೋದಾಗ, ನನ್ನ ಮಗನೇ ನನ್ನ ಹತ್ರ ಕುಡಿಯಕ್ಕೆ ಕಾಸು ಕೇಳಿದಾಗ ನನ್ನ ಜೀವನೇ ತಣ್ಣಗಾಗೋಯ್ತು ಮಲ್ಲಪ್ಪ, ತಣ್ಣಗಾಗೋಯ್ತು. ಅದಾದ್ಮೇಲೆ ಇವತ್ತು ಫಿಟ್ ಗುಂಡಿ ಹತ್ರ ಬಂದಾಗ ಒಳಗಿರೋನು ನನ್ನ ಮಗ ಅಂತ ಗೊತ್ತಾದ ತಕ್ಷಣ ನನ್ನ ಜೀವನೇ ಹಾರೋದಂಗಾಯ್ತಪ್ಪ. ಆದ್ರೂ ನಾನು ಅವನಿಗೆ ಅಪ್ಪ ಅಂದಮೇಲೆ ಅವನ ಕಷ್ಟ ನಾನು ನೋಡ್ಕೋಬೇಕಲ್ಲೇನಪ್ಪ. ಈಗ ಅವನು ಬದುಕ್ತಾನೋ ಇಲ್ವೋ ಅಂತ
ನನಗೆ ಯೋಚನೆ ಆಗೋಗ್ಬಿಟ್ಟಿದೆ ಅಪ್ಪ. ಹೂವೆ ನಿನ್ ಮಗನಿಗೆ ಯಾವ ತೊಂದರೆನೂ ಆಗುದಿಲ್ಲ, ನೀನ್ ಅಳಬೇಡ, ನೀನ್ ಧೈರ್ಯವಾಗಿರು. ಹೌದು, ನಿಮ್ ಮನೆಗೆ ವಿಷಯ ತಿಳಿಸಿದ್ಯಾ? ಹೇಳ್ಬೇಕು, ಮಗ ಕಾಣ್ತಿಲ್ಲ ಅಂತ ಅವಳು ಹುಡುಕ್ತಾ ಇರ್ತಾಳೆ. ಆದ್ರೆ ಹೇಗೆ ಹೇಳೋದು? ಏನು ಹೂವೆ ನೀನು ಇಂಥ ಸಮಯದಲ್ಲಿ ಯೋಚನೆ ಮಾಡೋದಾ? ತಗೋ ಫೋನ್ ಮಾಡು. ಏನ್ ಯೋಚನೆ ಮಾಡ್ತಾ ಇದ್ಯಾ ಹೂವೆ? ತಗೋ ಫೋನ್ ಮಾಡು, ಫೋನ್ ಮಾಡು. ಹಲೋ 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 ಬೇರೆ ದಾರಿ ಇಲ್ಲ, ಇಂಥ ಸಮಯದಲ್ಲಿ ಮಾತಾಡ್ಬೇಕು. ಏನ್ ಹೂವೆ ಮಾತಾಡು. ನಾನ್ ಮಾತಾಡ್ತಾ ಇದ್ದೀನಿ ಕಣೆ. ಯೋ ನೀನ್ ಮಾತಾಡ್ತಿದ್ಯಾ? ನನ್ನಿಂದ ನಮ್ಮ ಬಗ್ಗೆ ಆಗ್ತಿಲ್ಲ ಕಡೆಯ. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಾ ಬಂದು ನಿನ್ನ ಹತ್ರ ವಾಸು ಕಾಣ್ತಿಲ್ಲ ಕಡೆಯ ಅಂತಂದ್ರೆ ನೀನ್ ನನ್ನ ಹತ್ರ ಮಾತಾಡ್ಬೇಡ, ನನ್ನ ಮಗ ನೋಡ್ಬೇಡ, ಹೋಗು ಅಂತ ಹೇಳ್ದಿಯಲ್ಲ. ನನಗೆ ಎಷ್ಟು ನೋವಾಯ್ತು ಗೊತ್ತಾ? ಈಗ ನಿನ್ ದನಿ ಕೇಳಿ ನನಗೆ ಸಮಾಧಾನ ಆಯ್ತೈತೆ ಕಡೆಯ. ನಾನಿರೋದು ಮನೆಯಲ್ಲಿ ಫೋನ್ ಇರೋದು ಈಗ ನೆನಪಾಯ್ತೇನೋ ನಿನಗೆ? ಯೋ ವಾಸು ಬಗ್ಗೆ ಯಾವ ವಿಷಯನೂ ಗೊತ್ತಾಗ್ಲಿಲ್ಲ ಕಡೆಯ. ನೀನೇನಾದ್ರೂ ಅವನ್ನ ನೋಡ್ತೀಯಾ? ಖಂಡಿತವಾಗ್ಲೂ ನೀನು ಅವನ್ನ ನೋಡಿರ್ತೀಯ. ಅದಕ್ಕೆ ನಾನು ಹೇಳಿದ ನೆನಪಾಗಿ ನಾನು ಫೋನ್ ಮಾಡಿ ಹೇಳ್ತಿದ್ಯಾ. ಎಲ್ಲಿದ್ದಾನೆ ಅವನು? ಹೆಂಗವನೆ? ನೀನೆಲ್ಲ ಅವ್ನು ನೋಡ್ದೆ? ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾನೆ. ಕುಡ್ದು ರೋಡಲ್ಲಿ ಪ್ರಜ್ಞೆ ಇಲ್ದೆ ಬಿದ್ದವನ ಪಾಪಿ ನನ್ ಮಗ. ಇನ್ನೆಲ್ಲ ಅಷ್ಟೇ ಕಡೆಯ, ಅವನು ಉತ್ತರ ಆಗೋದಿಲ್ಲ. ಅವನು ನಾನು ಎಷ್ಟು ಬುದ್ಧಿ ಹೇಳ್ದೆ, ಅವನು ಬದಲಾಗ್ತಾನೆ ಅಂತ ನಾನು ಇಲ್ಲಿವರೆಗೂ ಕಾಯ್ತಿದ್ದೆ. ಆ ಪಾಪಿ ಕುಡಿದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಅಂತಂದ್ರೆ ನನ್ ಮನ್ಸ್ ಕೆಟ್ಟೋಯ್ತು ಕಡೆಯ. ನನ್ನ ಮಗ ಇದುವರೆಗೂ ಮನೆಗೆ ಬರ್ಲಿಲ್ಲ ಅಂತ ಕಂಡು ದೇವ್ರಿಗೆಲ್ಲ ಕೈ ಮುಗಿತಿದ್ದೆ ಕಡೆಯ. ಆದ್ರೆ ಈಗ ಹೇಳ್ತಿದ್ದೀನಿ ಕಡೆಯ, ಅವ್ನು ನನ್ನ ಮಗನೇ ಅಲ್ಲ. ಅವ್ನು ಈ ಮನೆಗೆ ಬರೋದು ಬೇಡ, ಎಲ್ಲಾದ್ರೂ ಕುಡಿದು ಸಾಯ್ಲಿ. ಹಾಗೆಲ್ಲ ಮಾತಾಡ್ಬೇಡ ಕಣೆ. ಈಗ ಅವನು ಸಾಯೋ ಸ್ಥಿತಿಲೇ ಇದ್ದಾನೆ. ಏನೇ ಹೇಳ್ತಿದ್ಯಾ? ಅವನು ಸಾಯೋ ಪರಿಸ್ಥಿತಿಲಿದ್ದಾನ? ಹೌದು ಕಣೆ, ಆಸ್ಪತ್ರೆಯಲ್ಲಿದ್ದಾನೆ. ಡಾಕ್ಟ್ರು ಅವನಿಗೆ 6 ಗಂಟೆಗಳ ಕಾಲ ಸಮಯ ಕೊಟ್ಟಿದ್ದಾರೆ. ಆಗ್ಲೇ ಏನಾದ್ರೂ ಹೇಳಕ್ ಸಾಧ್ಯ ಅಂತ ಡಾಕ್ಟ್ರು ಹೇಳಿದ್ದಾರೆ. ಏನೆಯ ಡಾಕ್ಟ್ರು? ಏನ್ ಹೇಳ್ತಿದ್ಯಾ ನೀನು? ನಂಗೊಂದು ಅರ್ಥ ಆಗ್ತಿಲ್ಲ. ಹೊಸ ಅರ್ಥ ಆಗಂಗ್ ಬಿಡಿಸಿ ಹೇಳಯ್ಯ. ಈಗಲೇ ಏನು ಹೇಳಕ್ಕಾಗಲ್ಲ ಕಣೆ. ಅವನ್ನ ಮೊದಲು ಆಸ್ಪತ್ರೆ ಸೇರಿಸಿದ್ವಲ್ಲ, ಅದೇ ಆಸ್ಪತ್ರೆಯಲ್ಲಿದ್ದಾನೆ. ನೀನ್ ಬೇಗ ಹೊರಡ್ ಬಾ. ನಾನು ಈಗಲೇ ನನ್ನ ಮಗನ್ ನೋಡ್ಬೇಕು ಕಡೆಯ. ನಾನು ಈಗಲೇ ಬರ್ತೀನಿ.